ಯಾಕೆ ಹಾಗಾಗಿ ನೆನಪಾಗದ ಹೋದ ವರ್ಷದ್ದು ನೀನು ನೆನಪು ಮಾಡುವಂತ. ಹೌದಾ? ಆಗಲಿ ಅಂತ ಹೆಂಡತಿಯನ್ನು ಹೃದಯದಲ್ಲಿ ಇರಿಸಿಕೊಳ್ಳಬೇಕು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟದ್ದು ಅಲ್ವಾ? ಅಂತ ನಿಮಗೆ ಸಂತೋಷ ಆಯ್ತಾ ಇಲ್ವಾ? ಹೌದು. ಹಾ, ಇವು ಇಲ್ವಲ್ಲ ಕೈಯಲ್ಲಿರುವಂತಹ ಸುದರ್ಶನ ಲೋಚನೆ ಎರೆಯನ ಶ್ಲಾಘಿಸುತ್ತೀರಿ ಸಿರಿಯ ರಸನ ಕರದೊಳಿಗ ಸುದರ್ಶನವು ಕೇಳುತ್ತಾಗವು ಕಿರುನಗೆಯ ಬೀರುತ್ತ ಕಿರುನಗೆಯ ಬೀರುತ್ತಿಳಿದು ಕರಗಳ ಮುಗಿದೆಂದು ಇದೊಂದು ವಿಚಿತ್ರವೇ ಸರಿ. ವೈಕುಂಠಕ್ಕೆ ಭೂಲೋಕದ ಗಾಳಿಯಲ್ಲಿಂದ ಬೀಸಿತು ಅಂತ ನೋಡುವುದು ನಾನು. ಇದೆಲ್ಲ ಭೂಲೋಕದ ಪ್ರಕರಣ. ಅರೆ ಗಂಡ ಹೆಂಡತಿಯನ್ನು ಹೋಗುವುದು, ಹೆಂಡತಿ ಗಂಡನನ್ನು ಹೋಗುವುದು ಅದೊಂದು ದೊಡ್ಡ ಸಂಗತಿ ಅದು ಅಲ್ಲ. ಆ ಭೂಲೋಕದಲ್ಲೆಲ್ಲ ಕೆಲವರು ಇದ್ದಾರೆ. ನನ್ನ ಹೆಂಡತಿಗೆ ನಾನು ಅಂದ್ರೆ ಬಹಳ ಪ್ರೀತಿ, ದೊಡ್ಡ ಸುದ್ದಿ ಅದು. ಆಚೆ ಮನೆಯವಳಿಗೆ ನಾನು ಅಂದ್ರೆ ಬಹಳ ಪ್ರೀತಿ ಅಂತ ಆದ್ರೆ ವಿಶೇಷ ಸುದ್ದಿ. ಎಂತ ವಿಶೇಷವಪ್ಪ ಇದು. ಗಂಡ ಹೆಂಡತಿಯನ್ನು ಹೋಗುವುದು, ಅದನ್ನು ಇವು ಪುಷ್ಟೀಕರಿಸುವುದು. ಇದ್ರ ಬಿಟ್ಟರೆ ಮತ್ತೆ ಎಂತ ಉಂಟು? ಸಂಗತಿ ಬೇರೆ ಉಂಟದು. ಅದನ್ನು ನಮ್ಮ ಅಮ್ಮ ಅವರಲ್ಲಿ ಕೇಳಬೇಕು. ನಮ್ಮ ಅಪ್ಪ ಈಗ ಅಮ್ಮ ಅವರ ಗಂಡ ಆಗಿದ್ದಾನೆ, ಹಾಗಾಗಿ ಅಮ್ಮ ಅವರನ್ನು ವಿಚಾರಿಸಬೇಕು ಸ್ವಲ್ಪ. ವಂದಿಸಿಕೊಂಡ ಸುದರ್ಶನ ಏನಾಯ್ತು? ನನಗಿಲ್ವೇನೋ ಅದು ಯಾವತ್ತೂ ಉಂಟೆ, ಅದು ಇವತ್ತು ವಿಶೇಷ ಆಕರ್ಷಣೆ ಉಂಟು. ಆದ್ರಿಂದ ಮೊದಲು ಮಾತೃದೇವೋಭವ ಪಿತೃದೇವೋಭವ ಮೊದಲು ಮಾತ್ರ ಸ್ನಾನ ಅಲ್ವಾ? ಏನಿದ್ರು ಅಪ್ಪ ಕಡೆಗೆ ಅಮ್ಮ ಮೊದಲಲ್ವ? ಅಲ್ಲ, ಅದಕ್ಕಿಂತಲೂ ಇವತ್ತು ನಮ್ಮ ಅಮ್ಮ ಅವರು ಬಹಳ ಕೆಲಸ ಮಾಡಿದ್ದಾರೆ, ಹಾಗಾಗಿ ಮೊದಲು ಅವರಿಗೆ ಕೊಡ್ತೀವಿ. ಮನಸ್ಸಿ ತಗೊಂಡಿದ್ದಾರೆ, ಬಹಳ ಮನಸ್ಸಿ ಇಲ್ಲಿ ಮನಸ್ಸಿಂದ ಬಿದ್ದ. ಹಾಗಾಗಿ ಅಮ್ಮ ಪಾದ ಒಂದು ಕೃತಕ ಒಂದು ವಿಷಯ ನಿಮ್ಮಲ್ಲಿ ಮಾತನಾಡಬೇಕು. ಅಮ್ಮನಲ್ಲಿ ಸ್ವಲ್ಪ ಮಾತಾಡ, ಅಮ್ಮನಲ್ಲಿ ಸ್ವಲ್ಪ ಮಾತಾಡ. ಏನಾಗ್ಬೇಕು? ಓ ಅಮ್ಮ ಲಾಲಿ ಪೂಜೆಲೆ ತಾಯೇ ಎನ್ನಾರಿಕೆಯ ನೊಂದ ಲಾಲಿ ಪೂಜೆಲೆ ತಾಯನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ಲಾಲಿ ಪೂಜೆಲೆ ತಾಯನ್ ಅರಿಕೆಯ ನೊಂದ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಾಲಿ ಪೂಜೆಲೆ ತಾಯಿ ಅರಿಕೆಯ ನೊಂದ ಲಕ್ಷ್ಮೀ ದೇವಿ ನಿಮ್ಮ ನಿಮ್ಮ ಲೋಲನ ಪಗಳುತ್ತಲಿರುವುದು ಸಹಜವು ನಿಮ್ಮ ಲೋಲನ ಪಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪಗಳುತ್ತಲಿರುವುದು ಸಹಜವು ನಿಮ್ಮ ಲೋಲನ ಪಗಳುತ್ತಲಿರುವುದು ಸಹಜವು ಲಕ್ಷ್ಮೀ
ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಸದಾ ಕಾಲ ನನ್ನವರ ಕೈ ಕಮಲದಲ್ಲಿದ್ದುಕೊಂಡು ರಾರಾಜಿಸುತ್ತಾ ಇರುವವನು ನೀನು. ಹೌದಾ? ಇವತ್ತು ನಮ್ಮಿಬ್ಬರ ಸಂಭಾಷಣೆ ಆಗುತ್ತಿದ್ದಂತೆ ಅವರ ಕೈಯಿಂದ ಜಾರಿದೆಯೋ ಕೈಯಿಂದ ಹಾರಿದೆಯೋ ತಿಳಿಲಿಲ್ಲ. ಅಂತೂ ಮೈದಳೆದು ಬಂದು ನಿಂತಿದ್ದೀಯ. ಏನು ಹೇಳುವ ಕಾತುರ ನಿನಗುಂಟು. ಏನು ಅಮ್ಮ ಬಹಳ ಸಂತೋಷ ಆಯ್ತು. ಹೌದಾ? ಅವರ ಕೈಯಲ್ಲಿ ಆರಾಧಿಸುತ್ತಿರುವವನು ನಾನು. ಆದ್ರೆ ನಿಮ್ಮ ಸಂಭಾಷಣೆಯನ್ನ ಕೇಳುವುದು ನನಗೆ ಅನಿವಾರ್ಯ ಆಯಿತು. ಗಂಡ ಹೆಂಡತಿಯ ಸಂಭಾಷಣೆಯನ್ನು ಮತ್ತೊಬ್ಬರು ಕದ್ದು ಕೇಳಬಾರದು. ಗೊತ್ತಲ್ಲ, ಇದ್ದು ಕೇಳಿದ್ದೆ. ಅಲ್ಲ ಸರಿ, ಈಗ ನಾವು ಅದು ಮತ್ತೊಂದು ಒಳ್ಳೆಯ ಈಗ ನೀನು ಇದ್ದಿ ಅಂತ ಗೊತ್ತಿದ್ದೆ ನಾವು ಮಾತಾಡಿದ್ದು. ಅದಕ್ಕಿಂತಲೂ ಏನೇನೋ ಮಾತಾಡಿದಲ್ವಲ್ಲ. ಅಲ್ಲ, ನಿಮ್ಮ ಮಾತು ಚಂದ ಆಗ್ತಾ ಉಂಟು, ಆದ್ರಿಂದ ಕೇಳಿದ್ದು ನಾನಿದ್ದು. ಹೌದಾ? ಎಲ್ಲಿಯಾದ್ರೂ ನಿಮ್ಮದು ಬೇರೆ ರೀತಿಯ ಸಂಭಾಷಣೆ ಬಂದರೂ ಹೋಗ್ತಾ ಇರ್ತಿದ್ದೆ ನಾನು. ಹಾಗಾದ್ರೆ ಚಂದವಾಯಿತು. ಹಾಗೆ ನೀನಾದ್ರೂ ಹೇಳೋದಕ್ಕೆ ಇಲ್ಲಿ ಇದ್ದೀಯ. ಆದ್ರಿಂದ ಕೇಳುತ್ತಾ ಇದ್ದೆ. ಆದ್ರೆ ಒಂದಿತ್ತು, ನಾರದ ಇದ್ದಿದ್ರೆ ಲೋಕಲೋಕಕ್ಕೆ ಪ್ರಚಾರ ಆಗ್ತದೆ. ನೀನು ಅಲ್ಲ ಅಲ್ಲ ಅವೆಲ್ಲ ಇಷ್ಟೊತ್ತಿಗೆಲ್ಲ ಬರುವುದಿಲ್ಲ. ಅದೇ ಏನು? ಇಬ್ಬರೊಂದಾಗಿ ಮಾತನಾಡುವಾಗ ಇದ್ದು ಕೇಳುವುದಕ್ಕೆ ನನಗೊಂದು ಪ್ರಮಾಣದಲ್ಲಿ ಅಧಿಕಾರ ಉಂಟು. ಹೌದಪ್ಪ, ಇಲ್ಲೇ ಇರುವವ ನೀನು ಅಲ್ವಾ? ಆದ್ದರಿಂದ ನಾನಿರ್ತೇನೆ ಎನ್ನುವ ಪ್ರಜ್ಞೆಯನ್ನು ಉಳ್ಳಂತಹ ನೀವು ಔಚಿತ್ಯ ಮೀರಿದ ಮಾತಾಡುವುದಿಲ್ಲ ಅಂತ ಗೊತ್ತು ನನಗೆ. ಹಾಗಾದ್ರೆ ನಾ ಮಾಡಿದ್ದು ಸಹಜವೇ. ಸಹಜವೇ. ಸಾಕು ಬಿಡು, ಅಸಹಜವಾದದ್ದೇನು ಹೇಳಿಲ್ವಲ್ಲ. ಅಲ್ಲಪ್ಪ, ಸರಿ. ಅಯ್ಯೋ, ನನಗೆ ಮತ್ತೂ ನಿರೀಕ್ಷೆ ಇತ್ತು. ಏನು? ನಿನ್ನ ಬಾಯಿಂದ ಮತ್ತೂ ಒಂದಿಷ್ಟು ಮಾತು ಕೇಳುವಂತಿತ್ತು ನನಗೆ. ಬೇಡ ಬೇಡ, ಸಾಕು ಸಾಕು ಸಾಕಲ್ಲ? ಸಾಕು ಸಾಕು ಸಾಕು. ಗೊತ್ತಾಯ್ತಾ? ಆದ್ರೆ ಏನ್ ಮಾಡೋಣ? ಏನು ಸಹಜ ಮಾಡುವ ಮಾತು ಅಂದ್ರೆ ಔಚಿತ್ಯಪೂರ್ಣವಾದದ್ದು, ಆದರೆ ವಿಶೇಷ ಪೂರ್ಣವಾದದ್ದಲ್ಲ. ಅಂದ್ರೆ ಗಂಡನನ್ನು ಹೊಗಳುವಂಥದ್ದು ಹೆಂಡತಿಯಾಗಿ ಸರಿ, ಅದು ಸಹಜ. ವ್ಯಕ್ತಿಯನ್ನು ಹೊಗಳಿದ್ದು ಸರಿ, ವ್ಯಕ್ತಿತ್ವವನ್ನು ಹೊಗಳಿದ್ದು ಸರಿಯಲ್ಲ. ಅಲ್ವೇ? ಅಲ್ಲದೆ ಅಲ್ಲಪ್ಪ, ವ್ಯಕ್ತಿಯು ವ್ಯಕ್ತಿತ್ವ ಉಳ್ಳವನೂ ಆದವನೇ ನನ್ನ ಪತಿಯಾದ್ರಿಂದ ಅಷ್ಟು ಹೊಗಳಿದ್ದು ನಾನು. ಅದು ನಿಮ್ಮ ಭ್ರಮೆ. ಅದು ಗಂಡ ಎಂತ ಮಾಡಿದ್ರು ಚಂದ್ರೇ. ಮತ್ತೆ ಅದು ಆದ್ರಿಂದ ಹೇಳಿದ್ದು ಲೋಕದವರು ಉಂಟು, ನಮ್ಮ ದೇವರ ಗುಟ್ಟು ನಮಗೆ ಗೊತ್ತುಂಟು. ಆದ್ದರಿಂದ ಎಂತ ಮಾಡಿದ್ರು ಚಂದಾಗಿ ಕಂಡದ್ದೇ ಬಿಟ್ರೆ ವಿಶೇಷತೆ ಏನಿಲ್ಲ. ಆದ್ರೆ ಒಂದುಂಟು, ಗಂಡ ಉಳಿದ ಹೆಂಡತಿಯರ ಗಂಡಂದಿರು ಎಂತ ಮಾಡಿದ್ರೆ ಹೆಂಡತಿಗೆ ಚಂದವಾದೀತು. ನನ್ನವರು ಎಂತೆಂಥದ್ದನ್ನೆಲ್ಲ ಮಾಡಿದ್ರಿಂದ ಚಂದ ಅದು. ಎಂತೆಂಥದ್ದೋ ಎಲ್ಲ ಮಾಡಲಿಲ್ಲ. ಆದ್ರೆ ಅಂತಂಥದ್ದನ್ನು ಮಾಡಿದ್ದಾರೆ. ಎಂತೆಂಥದ್ದು ಬೇಡ, ಅಂತಂಥದ್ದನ್ನು. ಆದ್ದರಿಂದ ವಿಶೇಷ ಆಗ್ಬೇಕಿದ್ರೆ ಎಂತೆಂಥದ್ದು ಮಾಡಬೇಕು, ಅಂಥದ್ದನ್ನ ಮಾಡಿದ್ರು ಸಹಜ. ಅಲ್ಲ, ಎಂತಹದ್ದು ಅಂತಹದ್ದು ಉದ್ಗಾರವಾಚಕದಲ್ಲಿ ಇರುವಂಥದ್ದು. ಹೌದು, ನನ್ನವರು ಅಷ್ಟು ಅವತರಣ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ. ನಿಜವಾಗಿ ಹೇಳ್ತೇನೆ, ಮತ್ತೆ ವಾಸ್ತವಿಕ ವಿಷಯ ಅಲ್ಲ. ನೀವು ಹೆಂಡತಿಯೊಬ್ಬಳು ಸಹಜವಾಗಿ ಗಂಡನನ್ನ ಹೊಗಳುವಾಗಿ ಹೊಗಳಿದ್ದು ಬಿಟ್ರೆ ಮತ್ತೆ ನಿಮ್ಮ ಗಂಡ ಉಂಡ ದರ್ಶನ. ಹಾಗಾದ್ರೆ ಕೇವಲ ಹೆಂಡತಿಯಾಗಿ ಗಂಡನನ್ನು ಹೊಗಳಿದೆ, ವ್ಯಕ್ತಿಯನ್ನು ಹೊಗಳಿದೆ. ಹಾಗಾದ್ರೆ ಅವರಲ್ಲಿ ವ್ಯಕ್ತಿತ್ವ ಇಲ್ಲ ಅಂತ ಆರೋಪಿಸುತ್ತೀಯಲ್ಲ. ನಾನು ಹೊಗಳುವುದಕ್ಕೆ ಕಾರಣವೇನು ಗೊತ್ತೇ? ಅವರು ಗೈದಿರುವಂತಹ ಅವತರಣ, ಆದ್ರೆ ಹಿಂದಿರುವಂತಹ ಉದ್ದೇಶ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ದುಷ್ಟ ಅಂತಹ ರಾಕ್ಷಸರನ್ನೆಲ್ಲ ಇಂಥವರು ವಧೆ ಮಾಡಿದ್ದಾರೆ, ಹಾಗಾಗಿ ಹೊಗಳಿದ್ದಲ್ವ ನಾನು. ಇಲ್ಲವೇ ಇಲ್ಲ. ಇಲ್ವಾ? ಯಾಕಿಲ್ಲ? ಘೋರದಾನವರೆಲ್ಲ ಭವರಾಜ ಘೋರ ದಾನವರೆಲ್ಲ ಭವರಾಗ
ಲಕ್ಷ್ಮೀ ದೇವಿ ಘೋರದಾನವರೆಲ್ಲ ಭವರಕ್ಕೆ ಬಂದರೆ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡು ದೊರೆತ ಸರ್ವಕ್ಕೂ ಕಾರಣ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ನಾನು ಸೇರಿಕೊಂಡುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ ಹೊರಗೆ ಬಂದರೆ ಲಕ್ಷ್ಮೀ ದೇವಿ ನಾನು ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ನಾನು ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ನಾನೇ ಪೂಜನ್ನ ಹರಿಗೆಯನುಂದ ನಾನೇ ಪೂಜಿಂದರಿಗೆಯನುಂದ ಲಕ್ಷ್ಮೀ ದೇವಿ ಓ ಲಕ್ಷ್ಮೀ ದೇವಿ ನನ್ನವರು ಮಾಡಿರುವಂತಹ ವಿಶೇಷ ಕಾರ್ಯಗಳು ದುಷ್ಟ ರಾಕ್ಷಸರನ್ನು ಕೊಂದಿರುವುದು ಅದರಲ್ಲಿ ಎಂತೆಂತಹ ರಾಕ್ಷಸರಲ್ಲ ವರಬಲಾನ್ವಿತರನ್ನೆಲ್ಲರನ್ನು ವರಕ್ಕೆ ಚ್ಯುತಿ ಬಾರದೆ ಇರುವಂತ ರೀತಿಯಲ್ಲಿ ಕೊಂದವನು ಅಚ್ಯುತನಿದ್ದಾನೆ. ದಾನವರನ್ನಲ್ಲ ಘೋರ ದಾನವರನ್ನು ಕೊಂದಿದ್ದಾನೆ. ಹೌದಲ್ಲ? ನಾನು ಒಪ್ಪಿಕೊಳ್ತೇನೆ. ಮತ್ತಿನ್ನೇನು? ಅದು ಒಂದು ವಿಷಯ. ಯಾವುದು? ಅವನೇ ಅದರಲ್ಲಿ ಪರಿಪೂರ್ಣನಲ್ಲ, ಹಾಗಾಗಿ ಹೊಗಳುವುದಕ್ಕೆ ವಿಷಯ ಅದಲ್ಲ ಅಂತ ಹೇಳ್ತಾನೆ. ಏನಲ್ಲ? ಏನು ದಾನವರನ್ನೆಲ್ಲ ಅವನೇ ಕೊಂದದ್ದು ಅಂತ ಮಾಡ್ತೀರಾ? ಸ್ಪಷ್ಟವಾಗಿ ನಾನು ತಿಳಿದಿದ್ದೇನೆ, ನಮ್ಮವರೇ ಕೊಂದಿರುವುದು. ಭಜಕರ ಹೊಗಳುತ್ತಿದ್ದಾರೆ. ಇಲ್ಲಮ್ಮ, ಏನು ಭಜಕರಿಗೂ ನಿಮ್ಮಷ್ಟೇ ಕಲ್ಪನೆ ಇರುವುದು. ಅರೆ ಹೌದಪ್ಪ. ಹೌದಾ? ಅದಕ್ಕೆ ಮೂಲ ಸತ್ವ ಏನು, ಮೂಲ ಕಾರಣ ಏನು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಹೌದು, ಘೋರ ದಾನವರನ್ನೆಲ್ಲ ಕೊಂದ ನನ್ನಪ್ಪ. ಹೌದು, ಹೆಮ್ಮೆ ಉಂಟು ನನಗೆ. ಯಾಕೆಂದ್ರೆ ಘೋರ ದಾನವರನ್ನು ಆರಿಸಿಕೊಳ್ಳುವಲ್ಲಿ ಯಾರು ಅವನಿಗೊಂದು ಸ್ವಾತಂತ್ರ್ಯ ಉಂಟಲ್ಲ. ಉಂಟು. ಕೆಲಸ ಮಾಡಿದ್ದು ಯಾರು ಗೊತ್ತುಂಟಾ? ಯಾರು? ಸಂಪೂರ್ಣ ನಾನು ಸೇರಿಕೊಂಡುವುದರಿಂದ ಎಲ್ಲವುದಕ್ಕೂ ಕಾರಣ. ನಿಜವಾಗಿ ಹೇಳ್ತೇನೆ, ಏನು? ವಿಷ್ಣು ಅಷ್ಟೆಲ್ಲ ಸಾಹಸವನ್ನು ಪ್ರಕಟಪಡಿಸಿದ್ನಲ್ಲ ಪ್ರಪಂಚಕ್ಕೆ. ಹೌದು. ಅದು ಸುದರ್ಶನ ಕೃಪಾಪೋಷಿತ. ನಾನು ಸೇರಿಕೊಂಡುವುದರಿಂದ ಎಲ್ಲವುದಕ್ಕೂ ಕಾರಣ. ಮುಚ್ಚು ಮುಚ್ಚಲ ಭಯ ಕಿಚ್ಚಿನಂತೆಯ ಮುಚ್ಚು 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 ಮುಚ್ಚ ಭಯ ಕಿಚ್ಚಿ ನಡೆಯಲು ಪಚ್ಚದಿರಿ ಅನ್ನೋಡನೆ ನೀನು ಪಚ್ಚದಿರಿ ಅನ್ನೋಡನೆ ಅಚ್ಚುತನೇ
ಯಾಕೆ? ಆಗ ನನಗೆ ಹೇಳಿದೆ ಬಹಳ ಮೈ ಮೇಲೆ ತಗೊಂಡಿದ್ದೀರಿ, ಹೆಚ್ಚಾಯ್ತು ನಿಮ್ಮದು ಎನ್ನುವ ಹಾಗೆ. ಈಗ ನೀನು ಮಾಡಿದ್ದು ಹೆಚ್ಚಾಯ್ತು. ಚಂದ ಆಯ್ತು ಅಂತ ಹೇಳಿದ್ದಾರೆ. ಈಗ ನೀನದು ಚಂದ ಆಗೋದ್ರ ಜೊತೆಯಲ್ಲಿ ಮತ್ತಷ್ಟು ಹೆಚ್ಚಾಗಿ ಹೋಯಿತು. ಯಾಕೆ? ಏನು ನಮ್ಮವನಿದ್ದಾನೆ, ಸದಾ ಕಾಲ ನಮ್ಮವರ ಕೈಯಲ್ಲಿ ಶೋಭಿಸುವವನಿದ್ದಾನೆ. ನಿನಗೂ ಒಂದು ಗೌರವ ಎನ್ನುವಂಥದ್ದುಂಟು, ಪೂಜೆ ಎನ್ನುವಂಥದ್ದು ಸಲ್ಲಲ್ಪಡುವಂಥದ್ದುಂಟು. ನಿನ್ನಿಂದಲಾಗಿಯೂ ನಮ್ಮವರಿಗೊಂದು ಹೆಸರು ಎನ್ನುವಂಥದ್ದುಂಟು. ಸುದರ್ಶನಧಾರಿ, ಚಕ್ರಪಾಣಿ ಯಾರು ಅಂತ ಕೇಳಿದ್ರೆ ನಮ್ಮವರು. ಹೌದಪ್ಪ. ನಿನ್ನಿಂದ ನಮ್ಮವರಿಗೆ ಹೆಸರುಂಟು ಸತ್ಯ, ನಿನ್ನಿಂದಲೇ ನಮ್ಮವರಿಗೆ ಹೆಸರಿದ್ದದಲ್ಲ. ಎಲ್ಲ ಹೌದಲ್ಲ? ಆದ್ರೆ ಎಲ್ಲ ವಿಷಯ ಸತ್ಯ ಎಲ್ಲರಿಗೂ ಗೊತ್ತಿಲ್ಲಲ್ಲ. ನಾನು ಅದೇ ಕೇಳುವುದು, ನೀನು ತಿಳಿದುಕೊಂಡದ್ದು ಸತ್ಯವಾಗಲಿ. ಎಲ್ಲರಿಗೂ ಮೂಲ ಕಾರಣ ನಾನು ಅಂತ ಎಲ್ಲರಿಗೂ ಗೊತ್ತು. ಇದು ಹೇಗಾಯ್ತು ಗೊತ್ತಾ? ನೀನು ನಮ್ಮವನಿದ್ದೀಯಾ, ನಮ್ಮ ಮಗನಂತಿದ್ದೀಯಾ ಎನ್ನುವ ಹಾಗೆ ನಿನ್ನನ್ನು ಬಹಳ ಅಕ್ಕರೆಯಿಂದ ಕಂಡದ ಅಧಿಕವಾಗಿ ಹೋಯಿತು. ಆದ್ರಿಂದ ಇಂಥ ಹುಚ್ಚುತನದ ಮಾತುಗಳನ್ನು ಆಡುತ್ತಾ ಇದ್ದೀಯ. ಅಲ್ಲದೆ ಇದ್ದರೆ ಅಚ್ಯುತ ಸ್ವಾಮಿಗಿಂತ ತಾನು ಅಧಿಕನಿದ್ದೇನೆ ಎನ್ನುವ ಹಾಗೆ ಹೇಳ್ತೀಯಲ್ಲ. ಏನೋ ಇದು ಸಣ್ಣ ಮಗುವೊಂದನ್ನು ತಂದೆಯಾದವನು ಎತ್ತಿ ಹಿಡಿಯುತ್ತಾನೆ. ಆ ಹೊತ್ತಿಗೆ ಆ ಮಗು ಹೇಳುತ್ತದೆ ತೊದಲು ನುಡಿಯಿಂದ, ಅಪ್ಪ ನಿನಗಿಂತ ಬಹು ಎತ್ತರದಲ್ಲಿ ನಾನಿದ್ದೇನೆ. ಅಪ್ಪ ಸಂತೋಷ ಪಡುತ್ತಾನೆ. ಅದೇ ಬೆಳೆದಿರುವಂತಹ ಮಗ ಅಪ್ಪ ನಿನ್ನನ್ನು ಹುಟ್ಟಿಸಿದ್ದೆ ನಾನು ಅಂತ ಹೇಳಬಾರದು, ಅದು ತಪ್ಪಾಗಿ ಹೋಗುತ್ತದೆ. ಈಗ ನೀನು ಮಾಡ್ತಾ ಇರೋದು ಅದು ಒಂದು ಏನು, ಹಾಗೆ ಎತ್ತಿ ಹಿಡಿದ ಸಣ್ಣ ಮಗು ಹೇಳಬಹುದೇ ಬಿಟ್ರೆ ದೊಡ್ಡಾದ್ಮೇಲೆ ಹೇಳುವುದಿಲ್ಲ. ಅದು ದೊಡ್ಡಾದ್ಮೇಲೆ ಹೀಗೆ ಹೇಳಬಾರದು ಅಂತ ಹೇಳಿದ್ರೆ ಅಲ್ಲ, ನಾನು ಹಾಗಲ್ಲ. ನಾನು ಹಾಗೆ ಹೇಳಿದ್ದೆ. ಹೀಗೆ ಹೇಳಿದ್ರೆ ಮತ್ತೆ ನಾನು ಸಿಟ್ಟು ಮಾಡಿಕೊಳ್ಬೇಕಾಗುತ್ತದೆ. ಯಾಕಂದ್ರೆ ಇದು ಇದು ವೈಕುಂಠ ಲೋಕ, ಸತ್ವ ಗುಣ ಇರುವಂತದ್ದು. ಇಲ್ಲಿ ಸಿಟ್ಟಿಗೆ ಅವಕಾಶವಿಲ್ಲ. ಆದ್ರೂ ಸಿಟ್ಟು ಮಾಡಿಕೊಳ್ಬೇಕಾಗುತ್ತದೆ ನಾನು ಹೀಗೆ ಮಾಡಿದ್ರೆ. ಇದು ಸ್ವಾಭಾವಿಕ. ಎಂತದು ಸ್ವಾಭಾವಿಕ ಗೊತ್ತಾ? ಅದೇ ಸಿಟ್ಟು ಬರದೇ ಇರುತ್ತೆ. ಕಂಡುದ ನುಡಿದರೆ ಕೆಂಡದಂತ ಹೋಸಿತು, ಕಂಡುದ ನುಡಿದರೆ ಕೆಂಡದಂತ ಹೋಸಿಟ್ಟು, ಕೆಂಡದಂತ ಗಾಸಿಟ್ಟು, ಕೆಂಡದಂತ ಗಾಸಿಟ್ಟು ಲಕ್ಷ್ಮೀ ದೇವಿ. ಕಂಡುದ ನುಡಿದರೆ ಕೆಂಡದಂತ ಹೋಸಿಟ್ಟು, ಕೆಂಡದಂತ ಹೋಸಿಟ್ಟು, ಕೆಂಡದಂತ ಗಾಸಿಟ್ಟು ಲಕ್ಷ್ಮೀ ದೇವಿ. ನಿಮ್ಮ ಗಂಡ ನಾನಲ್ಲದಿದ್ದರೆ ದಂಡ, ನಿಮ್ಮ ಗಂಡ ನಾನಿಲ್ಲದಿದ್ದರೆ ದಂಡ ಖಂಡಿತ, ದಂಡ ಖಂಡಿತ ಲಕ್ಷ್ಮೀ ದೇವಿ. ನಿಮ್ಮ ಗಂಡ ನಾನಿಲ್ಲದಿದ್ದರೆ ದಂಡ ಖಂಡಿತ. ನಿಮ್ಮಿಬ್ರು ವಾದ ಏನೋ ಚಂದ ಆಗ್ತಾ ಉಂಟು. ಹೌದಾ? ಆದ್ರೆ ನನ್ನ ವಿಷಯ ತಗೊಂಡಂತೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ನಿಮ್ಮ ಮುಖದಲ್ಲಿ ನಗು ಮಾಸುವುದಿಲ್ಲ. ಹೌದಾ? ಒಳ್ಳೆ ಮಾತಾಡ್ತಿದ್ರಪ್ಪ, ಒಳ್ಳೆ ಮಾತಿಬ್ರು. ಕೇಳ್ತಾ ಇದ್ದೀರಿ ತಾನೇ? ಕೊನೆಗೆ ನಿರ್ಣಯವನ್ನು ನೀವೇ ಕೊಡಬೇಕಾಗುತ್ತೆ. ನಾನು ತಗೊಂಡ್ರೆ ಭಾರಿ ಕಷ್ಟ. ಎಷ್ಟೇ ಕಷ್ಟ ಆದ್ರೂ ನಾನು ಕೂಡ ಬರ್ತದ ಅಂತ. ಯಾಕಂದ್ರೆ ವಿಷಯ ನಿಮ್ಮದು, ವಾದಿಸುವವನು ನಾನು, ನೋಡುವ ಪ್ರತಿವಾದಿಯಾಗಿ ಅವ ಇದ್ದಾನೆ. ನಿರ್ಣಯ ಏನಾಗುತ್ತದೆ ನೋಡಬೇಕು. ತೀರ್ಮಾನ ಮಾಡಿದ್ವಲ್ಲ. ಮತ್ತೆ ನಾನು ಸಿಟ್ಟು ಮಾಡಿಕೊಳ್ಬೇಕಾ ಬೇಡವೇ ಹೇಳಿ? ಅಲ್ಲ, ನೀವು ಸಿಟ್ಟು ಸ್ವಾಭಾವಿಕ. ಸಿಟ್ಟು ಬರುವುದೇ ಅಪ್ಪ. ಮತ್ತೆ ಇಲ್ಲದೆ ಆದ್ರೆ ಗಂಡನಿಗೆಲ್ಲ ಹೀಗೆ ಹೇಳ್ಬಹುದಾ? ಹೇಳ್ಬಹುದಾ? ಯಾರಾದ್ರೂ ಒಪ್ಪಿಯಾರ ಈ ವಿಷಯವನ್ನ? ಒಪ್ಪುದಾ? ಅಲ್ಲ ಎಂತ ಹೇಳ್ತಾ ಕೇಳು. ಏನು ಸಿಟ್ಟು ಬರುವ ಸ್ವಾಭಾವಿಕ. ಹಾ, ಒಂದು ಮಾತು, ಏನದು? ಕಂಡದ್ದನ್ನಾಡಿದರೆ ಕೆಂಡದಂತಹ ಕೋಪ. ಹಾ, ಅಂತಹ ಒಂದು ಮಾತಿದೆ ಅಲ್ವಾ? ಸತ್ಯ ನಿಮಗೆ ಸುಪ್ರಿಯವಾದದ್ದು. ನಿಮಗೆ ಸುರಿತಾಗ್ತದೆ, ಸುರಿತಾಗ್ತದೆ. ಹೌದಾ? ಯಾಕೆ ಗೊತ್ತಾ? ಇಲ್ಲಿಯ ತನಕ ನಡೆದಿರುವಂತಹ ವಿಚಾರವನ್ನು ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ದೇನೆ. ನೀವು ಕೆಂಡದಂತಹ ಕೋಪವನ್ನು ಭರಿಸಿಕೊಂಡ್ರೆ ನಾನು ಅದಕ್ಕೆ ಹೊಣೆಗಾರನಲ್ಲ. ಖಂಡಿತವಾಗಿ ಹೇಳ್ತೇನೆ. ಏನು? ಊಟಿನಲ್ಲಿ ಸ್ವಲ್ಪ ಕೂತ್ಕೊಳ್ಳಿ. ಪೂರ್ಣ ನಿಯಂತ್ರಣ ನಿನ್ನದೇ ಆಯ್ತಲ್ಲ? ಅಲ್ಲಲ್ಲ, ಏನು? ಸುಧಾರಣೆ ಮಾಡಿಕೊಡುವ. ಹೇಳಿ. ನಿಮ್ಮ ಗಂಡ ನಾನಲ್ಲದೆ ಇದ್ದರೆ ಖಂಡಿತ ಖಂಡಿತ ದಂಡ. ಅದಕ್ಕಿಂತ ಹೀಗೆ ತೆಗೆದುಕೊಳ್ಳು. ನನ್ನ ಗಂಡ ನೀನಿಲ್ಲದೆ ಇದ್ದರೆ ಖಂಡಿತ ನಿಜವಾಗಿಯೂ ರಾಜ ದಂಡ. ಅಲ್ಲ, ಯಾರು ಯಾಕಂದ್ರೆ ಯಾವುದನ್ನಾದ್ರೂ ನಿರ್ಣಯ ಕೊಡುವುದಕ್ಕೆ ಒಂದು ದಂಡ ಎನ್ನುವಂಥದ್ದು ಬೇಕು, ಧರ್ಮ ದಂಡ ಎನ್ನುವಂಥದ್ದು ಬೇಕು. ಅಲ್ಲಪ್ಪ, ಮತ್ತೆ ಯಾಕೂ ಬಾರದೆ ಇದ್ದ ಒಂದು ದಂಡ. ಇದಲ್ಲ, ಆ ದಂಡ ಅಲ್ಲ. ಹೌದಾ? ಕೇಳಿ ನಾವು ಎಷ್ಟು ಚಂದ ಹೊಗಳ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟಕ್ಕೆ ಸುಮ್ಮನಾಗೋದಕ್ಕೆ ಸಾಧ್ಯ ಇಲ್ಲ. ಬರೀ ದಂಡ ದಂಡ ಅಂತ ಹೇಳಿದ್ರೆ ಆಗುವುದಿಲ್ಲ.
ಕೊಡ್ತೀಯಾ? ಖಂಡಿತ ಕೊಡ್ಲಿಕ್ಕೆ ಸತ್ಯಸಂಖ್ಯೆ ಉಂಟು. ನಮ್ಗೆ ಎಲ್ಲೋ ಕಡ ತರುವ ಕೆಲಸ ಇಲ್ಲ. ಹೌದಾ? ನಾನು ಸುಮ್ಮನೆ ಹೇಳಿದ್ದಲ್ಲ, ನನ್ನವರು ಮಾಡಿರುವಂತಹ ಅವತಾರಗಳಲ್ಲಿ ನೀನು ಇದ್ದಿದ್ದು ಹೇಳಿದ್ಯಲ್ಲ, ಒಂದು ಅವತಾರದ ಕುರಿತಾಗಿ ಹೇಳಿದ್ರೆ ಸಾಕು. ಆ ಹೊತ್ತು ಪೊರೆಯಲ ರಮಣನು ಮತ್ಸ್ಯಾವರದ ಕೂರ್ಮ ಪೊರೆಯಲು ರಮಣನು ಮತ್ಸ್ಯ ವರಹ ಕೂರ್ಮ ನರಸಿಂಹ ಕೊಡು ರೂಪದಿ ನರಸಿಂಹ ಕೊಡು ರೂಪವಾ ಧರಿಸಿದಾನವರನು ತರಿದಾಗ ನೀನೆಲ್ಲಿ ಧರಿಸಿದಾನವರನು ತರಿದಾಗ ನೀನೆಲ್ಲಿ ತೆರಳಡಗೀರ್ತೆ ಬೇಳು ಎಲ್ಲಿ ತೆರಳಡಗೀರ್ತೆ ಬೇಳು ಎಲ್ಲಿ ತೆರಳಡಗೀರ್ತೆ ಬೇಳು ಹೊರೆಯಲು ರಮಣನು ಹೊರೆಯಲು ರಮಣನು ಮತ್ಸ್ಯವನ ರೂಪ ನರಸಿಂಹ ಒಟ್ಟು ರೂಪವ ನರಸಿಂಹ ಒಟ್ಟು ರೂಪವ ಸುದರ್ಶನ ಇಷ್ಟು ಹೇಳುತ್ತಿದ್ದಾರೆ. ನಾನೇನು ಅತಿಶಯವಾದದನ್ನು ಹೇಳಿದ್ದಲ್ಲ, ನೀವು ಮಾಡಿರುವಂತಹ ಕೆಲಸವನ್ನೆಲ್ಲ ನಾನು ಹೇಳಿದ್ದು. ಹೌದಪ್ಪ, ಹೇಳ್ಬಹುದಾ? ನೀ ಹೆದರ್ಕೊಳ್ಬೇಡ. ನಿನ್ನ ಪಕ್ಷಕ್ಕೆ ನಾನಿದ್ದೇನೆ. ಎರಡು ಪಕ್ಷ ಒಟ್ಟಾಗಿದೆ ಈಗ. ನೀನು ಸ್ವಕ್ಷೇತ್ರದಲ್ಲಿ ಠೇವಣಿ ಕಳ್ಕೊಳ್ಳುವ ಆಲೋಚನೆ ಉಂಟು. ಅದಕ್ಕಿಂತಲೂ ನೀನು ಬಿಡೋಲ್ಲ ಮಾತಾಡು. ಅಲ್ಲ, ಅದಕ್ಕಿಂತಲೂ ನಾನು ನಿಲ್ಲುವುದೇ ಇಲ್ಲ. ವಿಷಯ ನಂದು ಸತ್ಯ ಉಂಟು. ಹೌದಾ? ನಾವೇನು ಸುಳ್ಳಾಡುವವರಲ್ಲ. ನಿಂತುಕೊಂಡೇ ಹೋರಾಟ ಮಾಡಬೇಕು ಅಂತ ಉಂಟಾ? ನಾವು ಬಿಡುದಿಲ್ಲ. ಇಲ್ಲ ಕೇಳು, ನನ್ನವರು ಮಾಡಿರುವಂತಹ ಅವತಾರಗಳು ಮತ್ಸ್ಯ, ವರಹ, ಕೂರ್ಮ, ನರಸಿಂಹ, ವಟು ವಾಮನ. ಹೌದಾ? 5 ಅವತಾರಗಳನ್ನು ಎತ್ತಿದ್ದಾರೆ. ಅಷ್ಟು ಅವತಾರಗಳನ್ನು ಎತ್ತಿರುವಂತಹ ಉದ್ದೇಶ ಒಂದೇ, ದುಷ್ಟರಂತಹ ರಾಕ್ಷಸರನ್ನು ಕೊಂದು ಮುಗಿಸುವಂಥದ್ದು. ಹೌದಾ? ಹೇಗೆ ಅವರು ವರಕ್ಕೆ ಚ್ಯುತಿ ಬಾರದಿರುವಂತಹ ರೀತಿಯಲ್ಲಿ ಕಾರ್ಯವಹಿಸುವಂಥದ್ದು. ಹಗೆಗಳಿಗೆ ವರ ಈವರಿಬ್ಬರು ತೆಗೆಯಲರಿಯರು ಕೊಟ್ಟ ವರಗಳ ತೆಗೆದುಕೊಡುವ ಸಮರ್ಥರು ಯಾರೋ ಈ ಜಗತ್ತಿನಿಂದಂತೆ ಎನ್ನುವ ಹಾಗೆ ಹೊಗಳಿದ ಇವರನ್ನು ಪಡೆದ ವರಕ್ಕೆ ಚ್ಯುತಿ ಬಾರದೇ ಇರುವಂತಹ ರೀತಿಯಲ್ಲಿ ಅಂತಹ ಕಾರ್ಯವನ್ನು ಮಾಡಿ ಪೂರೈಸುವುದರಿಂದ ಇವನು ಅಚ್ಯುತ. ಯಾವ ಕಾರ್ಯಕ್ಕೂ ಚ್ಯುತಿಯನ್ನ ತರಲಾರದವನು. ಹೌದಲ್ಲ? ಹಾಗಾದ್ರೆ ಇಷ್ಟು ಅವತಾರಗಳನ್ನು ಮಾಡಿದ್ದಾರೆ. ಆ ಉಳಿದ ಅವತಾರಗಳನ್ನು ಬಿಡು. ಮೊದಲನೆಯದ್ದೇ ಮತ್ಸ್ಯಾವತಾರ. ಆ ಹೊತ್ತು ಚಕ್ರಪಾಣಿಯಾಗಿ ಹೋಗಿ ರಾಕ್ಷಸನನ್ನು ಕೊಂದದ್ದಲ್ಲ. ಅಲ್ಲ 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 ಅಲ್ಲ. ಹೌದಲ್ಲ? ಅಲ್ಲ, ಮಚ್ಚನಾಗಿ ಹೋಗಿದ್ದು. ಅದೇ ಮತ್ಸ್ಯನಾಗಿ ಹೋದ. ಮತ್ಸ್ಯನು ಬಾಯಲ್ಲಿ ಕಚ್ಚಿಕೊಂಡು ಹೋಗಿತ್ತ ನಿನ್ನನ್ನು? ಇಲ್ಲವಲ್ಲ? ಹಾಗಾದ್ರೆ ಮತ್ಸ್ಯಾವತಾರವನ್ನು ತಳೆದಾಗ ನೀನು ಎಲ್ಲಿದ್ದೆ? ಎಂತ ಪ್ರಶ್ನೆ ಕೇಳ್ಬಿಟ್ಟಿ ಅಲ್ವಾ? ಮತ್ತೆ ಇವನಿಗೆ ಉತ್ತರ ಸಿಕ್ಕಿದ್ದ? ಸಿಗ್ಲಿಕ್ಕಿಲ್ಲ. ಸಿಕ್ಕಿದ ಮಗ ಸಿಕ್ಕಾಕ್ಬಿಟ್ಟ. ಪ್ರೀತಿ ಉಂಟು, ಆದ್ರೆ ಈ ವಿಷಯ ನಿಮಗೆ ಗೊತ್ತಿರುವುದು ನಿನಗೆ ಹೇಳು. ಮತ್ಸ್ಯನಾರೇಕೆಯೋಳು ಕೂರ್ಮನಾಟಿ ಪಿನೋ ಪೃಥ್ವಿದಾರನ ತಂದದು ಪೃಥ್ವಿದಾರನ ತಂದದು ಮತ್ತೇಂದ್ರ ಸಿಂಹನು ರೋಳು ಒಡು ರೂಪದಿ ಮತ್ತೇಂದ್ರ ಸಿಂಹನು ರಲಿ ಒಡು ಪಾದದೊಳ ಒಡು ಪಾದದೊಳು
ನೀನು ಜೊತೆಯಲ್ಲಿದ್ದೀಯ. ಹೌದಾ? ಅಂದ್ರೆ ಇಲ್ಲಿ ವೈಕುಂಠದಲ್ಲಿ ಇದ್ದವನಲ್ವ ನೀನು? ನೀನು ನೋಡ್ತಾ ಇದ್ದೆ ಅಲ್ಲ ಮತ್ತೆ ಅಲ್ವಾ? ಹೌದಪ್ಪ, ಮತ್ತೆ ಮತ್ತೆ ನನ್ನೊಟ್ಟಿಗೆ ಬರ್ತಾನ. ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಮಾಡ್ತಾ ಇದ್ದೆ. ಹೌದೌದು. ಏನ್ ಮಾಡ್ತಾ ಇದ್ದೆ? ಮತ್ಸ್ಯ. ಹೌದು, ಒಂದು ಹಸುವಿನ ಸುಮಾರು ಆಯ್ತು. ಹೌದಾ? ಮತ್ಸ್ಯಕ್ಕೆ ನೀರಿನಲ್ಲಿ ಬಲ ಯಾವುದು? ಯಾವುದು? ರೆಕ್ಕೆ ಅಲ್ವಾ? ಹೌದಪ್ಪ. ಈಜಾಡಬೇಕು ಅಂತಾದ್ರೆ ರೆಕ್ಕೆಗಳು ಬೇಕು. ಬೇಕೇ ಬೇಕು. ಹೌದಾ? ಬೇಕು ಬೇಕು. ಆವಾಗ ಮೀನಾಗಿ ಇದ್ದಂತಹ ಸಂದರ್ಭ ರೆಕ್ಕೆಯಾಗಿದ್ದವನು ನಾನೇ. ಇನ್ನು ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕೇನೆ, ನನಗೆ ಗೊತ್ತಾಗಲಿಲ್ಲ. ಅಲ್ಲದೆ ಇದ್ರೆ ಹಸುರ ನಾನು ನಿಮಗೆ ಸಿಕ್ಕೆ ಅಂತ ಹೋಗ್ತಾ ಇರ್ತಿದ್ದ. ಹೌದಾ? ಹಾಗಾದ್ರೆ ಮತ್ಸ್ಯನ ರೆಕ್ಕೆಯಲ್ಲಿ ನೀನಿದ್ದೆ ಅಂತ ರೆಕ್ಕೆಯಾಗಿದ್ದೆ. ಬಿಡು. ಇನ್ನು ಉಳಿದ 4 ಉಂಟಲ್ಲ, ಹೋದದ್ದು ಒಂದು ಮಾತ್ರ. ಉಳಿದ ಪ್ರಶ್ನೆಗಳಿಲ್ವಾ? ಅಲ್ವಾ? ಆ ಬಳಿಕ ಆದದ್ದು ಯಾವುದು? ಕೂರ್ಮಾವತಾರ. ಕೂರ್ಮಕ್ಕೇನ ರೆಕ್ಕೆ ಉಂಟಾ? ರೆಕ್ಕೆ ಇಲ್ಲ ಅದಕ್ಕೆ. ನೀವು ಎಲ್ಲಿ ಬರುವುದಿವ? ಎಲ್ಲಿ ಬರ್ತೀನಿ ನೀನು? ಬಿಗಿ ಬಿಗಿ ಅಂದ್ರೆ ಬಾರಿ ಬಿಗಿ ಪ್ರಶ್ನೆ. ಉತ್ತರ ಎಲ್ಲಿ ಅದಕ್ಕೆ? ಉತ್ತರ ಪ್ರಶ್ನೆ ಇದು. ಆಗಲೇ ಏನೆಲ್ಲ ಹೇಳುವುದಿಲ್ಲ, ಸರಿಯಾದದನ್ನೇ ಹೇಳುವುದಿಲ್ಲ. ಅಲ್ಲಿಯೂ ನಾನಿದ್ದೆ. ಹೇಗಿದ್ದೆ ಅಂತ ಬೇಕಲ್ಲ. ಕೂರ್ಮನಿಗೆ ಆದಾಗ ಆನೆ ಬಂದು ಕಾಲನ್ನು ಹಾಕಿದರೂ ಹಾನಿಯಾಗದೇ ಇರುವಂತಹ ರಕ್ಷಣೆ ಮಾಡುವುದು ಕೂರ್ಮನಿಗೆ ಯಾವುದು? ಯಾವುದು? ಬೆನ್ನ ಚಿಪ್ಪು ಅಲ್ವಾ? ಆಗ ಚಿಪ್ಪಾಗಿದ್ದವನು ನಾನೇ ಅಂತ ಮಾತಾಡ್ತೀರಿ ಅಮ್ಮನ. ಲಕ್ಷ್ಮಿ, ಉತ್ತರ ಕೊಡ್ಲಿಕ್ಕೆ ಆಗದೆ ಅದು ಪ್ರಶ್ನೆ ಕೇಳಿ, ಸುಮ್ಮನೆ ಸುಳ್ಳುದೆಲ್ಲ ಕೇಳಬೇಡ. ಕೇಳಿದ್ದು ಕಠಿಣವೇ ಆಗಿತ್ತು. ಆಗ್ಲಿ, ಒಂದರ್ಥದಲ್ಲಿ ಸಂತೋಷವೇ. ಯಾಕೆ ನಮ್ಮ ಜೊತೆಯಲ್ಲಿ ಎಷ್ಟು ಜಾಣನಾದನಲ್ಲ. ಆಗ್ಲಿ ಅಲ್ಲ ಅಲ್ಲ ಮತ್ತೆ ನಿಮ್ಮ ಜೊತೆಯಲ್ಲಿ ಇದ್ದು ಜಾಣನಾದದ್ದಲ್ಲ, ಜಾಣನಾದ್ದರಿಂದ ನಿಮ್ಮ ಜೊತೆಯಲ್ಲಿ ಒಂದೊಟ್ಟು. ನೀನು ಸುದರ್ಶನ 1000 ಅಲಗುಗಳ ದಿನಗುಂಟು. ಹರಿತವಾದದ್ದನ್ನೇ ಆಯುಧವಾಗಿರಿಸಿಕೊಳ್ಳುವುದು ಒಂದು, ಆಯುಧವಾಗಿರಿಸಿಕೊಂಡ ಬಳಿಕ ಹರಿತ ಮಾಡುತ್ತಾ ಇರುವುದು ಮತ್ತೊಂದು. ಹೌದಾ? ಜಾಣನಾದ್ರಿಂದ ಜೊತೆಯಲ್ಲಿ ಇರಿಸಿದ್ದು, ಜೊತೆಯಲ್ಲಿದ್ದರಿಂದ ಮತ್ತಷ್ಟು ಜಾಣನಾದದ್ದು. ಅದಲ್ಲಿಂದಲ್ಲಿ ಪರಸ್ಪರ ಅಲ್ಲಿಗೂ ನೀನು ಗಂಡ ದೊಡ್ಡವ ಅಂತ ಹೇಳುವಾಗ ಏನಾಗಲಿಲ್ಲ. ಸರಿ, ಆ ಬಳಿಕ ವರಹ ರೂಪವನ್ನು ತಾಳ್ತಾಳೆ. ಶ್ವೇತ ವರಹ. ಹೌದಾ? ವರಹನಿಗೆ ಬೆನ್ನ ಮೇಲೆ ಚಿಪ್ಪಿದ್ದ? ರೆಕ್ಕೆ ಇಲ್ಲ. ರೆಕ್ಕೆ ಇದ್ದ? ರೆಕ್ಕೆಯೂ ಇಲ್ಲ, ಚಿಪ್ಪು ಇಲ್ಲ, ಮತ್ತೆ ಇವ ಹೇಗೆ ಬಂದ? ಅಲ್ವಾ? ಸಿಕ್ಕಿ ಬಿದ್ದನು ಬಿದ್ದನು. ಉತ್ತರ ಇಲ್ಲಪ್ಪ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಹಾಗಾದ್ರೆ ಬೇಕಾದದ್ದನ್ನೇ ಹೇಳು. ವರಾಹ ರೂಪದಲ್ಲಿ ನಾನಿದ್ದೆ. ಎಲ್ಲಿ? ವರಾಹನಿಗೆ ಆಧಾರ ಯಾವುದು? ದಾಡೆ ಅಲ್ವಾ? ಹೌದು. ದಾಡೆಯಾಗಿದ್ದವನು ನಾನೇ. ಶ್ವೇತವರಾಹನ ದಂತದಲ್ಲಿದ್ದವನು ನೀನು, ದಂತವಾಗಿ ದಾಡಿಯಾಗಿದ್ದವನು ನೀನು. ಹೌದಾ? ನೀನು ಹೇಳಿಕೊಳ್ಬೇಡ, ನಾನಿದ್ದೆ, ಪ್ರಶ್ನೆ ಕೇಳು. ಆ ಬಳಿಕ ನರಸಿಂಹ ರೂಪವನ್ನು ತಾಳಿದೆ. ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ. ಹೌದಾ? ನರಸಿಂಹನಿಗೆ ಪ್ರಧಾನವಾಗಿ ಆಯುಧವೂ ಅಲ್ಲ, ನಿರಾಯುಧವೂ ಅಲ್ಲ. ಹೌದಲ್ಲ? ಹಾಗಾದ್ರೆ ಅಲ್ಲಿ ನೀನಿದ್ದದಲ್ಲಿ ರೆಕ್ಕೆಯೂ ಇಲ್ಲ, ಚಿಪ್ಪೂ ಇಲ್ಲ, ದಂತವು ದಾಳಿಯೂ ಇಲ್ಲ, ಇದ್ದದ್ದೇ. ಇದು ಬಹಳ ಮತ್ತು ಕಠಿಣ ಆಯ್ತಲ್ಲ. ನಮ್ಮ ಸತಿ ಕೇಳಿದ ಪ್ರಶ್ನೆ ಹಾಗೆ. ಅದೇ ನಾಗಾಡುವುದೆಲ್ಲ ಬೇಡ. ಆಯುಧವೂ ಅಲ್ಲ, ನಿರಾಯುಧವೂ ಅಲ್ಲದ ಉಗುರಾಗಿ ಇದ್ದವನು ನಾನೇ. ಮತ್ತೆ ಎಷ್ಟು ಬಿಗಿ ಉಂಟು ಮಾತ್ರ. ಹಾಗಾದ್ರೆ ಸಿಂಹಕ್ಕೆ ಉಗುರಿನಲ್ಲಿ ಶಕ್ತಿ ಇರುವಂತದ್ದು. ಆ ದುಷ್ಟನನ್ನು ಕೊಲ್ಲುವಂತ ಹೊತ್ತಿನಲ್ಲಿ ನಖನಾಗಿದ್ದವನು ನೀನ. ಬಿಡು. ಆ ಬಳಿಕ ಸಣ್ಣ ವಾಮನ, ವಟು ವಾಮನ. ಸಣ್ಣವನಾದ ಆ ಬಳಿಕ ತ್ರಿವಿಕ್ರಮನಾದ. ತ್ರಿವಿಕ್ರಮನಾಗಿ ಬಲಿಯನ್ನು ಪಾತಾಳಕ್ಕೆ ತಳ್ಳಿದ. ಆ ಹೊತ್ತಿಗೆ ನೀನೆಲ್ಲಿದ್ದೆ? ಅಲ್ಲಿ ಪಾದ ಆಗಿದ್ದವನು ನಾನೇ, ಮತ್ತೆ ಯಾರಲ್ಲ. ಅಲ್ಲ, ನೀವು ನನ್ನ ಹೇಳ್ತೀರಲ್ಲ, ನೀವು ಇದನ್ನು ಸಮರ್ಥಿಸಲು ಸಹಜವಾಗೂ ದೀವಾನಿ ಸಹಜವಾಗೂ ದೀವಾನಿ ಸಹಜವಾಗೂ ದೀವಾನಿ 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 ನಿನ್ನಂತಾಗ ಪರಾಕ್ರಮಿ ಭುವನ ಮೂರರೋಳು ನಿನ್ನಂತಾಗ ಪರಾಕ್ರಮಿ ಭುವನ ಮೂರರೋಳು
ಮೂರರೋ ಇಹರೆ ಸೂರ ಅಸುರರೋಳು ಪರಿಗಿಸೆ ಬಹುದು ಬಹುಮತ ನಿನಗೆ ಮೂರರೊಳಿಗರೆ ಸುರ ಅಸುರರೋಳು ಪರಿಗಿಸಲು ಬಹುದು ಬಹುಮತ ನಿನಗೆ ನೋಡಿದ್ಯಾ ಮಗ ಮಾಡಿದ್ದಾನೆ ಸರಿಯಾಗಿ ಮಾಡಿ. ಮತ್ತಂತದ್ದು ನೀವು ಇದನ್ನು ವಿಮರ್ಶಿಸುತ್ತೀರಿ ಅಥವಾ ಅವನಿಗೆ ಸರಿಯಾದ ರೀತಿಯಲ್ಲಿ ಹೇಳ್ತೀರಿ ಎನ್ನುವ ಹಾಗೆ ತಿಳಿದ್ರೆ ನೀವು ನಗಡ್ತು ಒಪ್ಪುತ್ತೀರಿ. ಇಲ್ಲದೆ ನೀನು ಕೇಳಿದ ಅಷ್ಟೋ ಪ್ರಶ್ನೆಗೆ ಎಷ್ಟು ಸುಲಭದಲ್ಲಿ ಉತ್ತರಿಸಿ ಬಿಟ್ಟ ನೋಡಿದೀಯಾ? ಹೌದು, ಉತ್ತರಿಸಿದ್ದಾನೆ. ಸುದರ್ಶನಧಾರಿ ನಾವು, ಅವನಿಂದಲೇ ನಾನು ಬಿಟ್ರೆ ನನ್ನಿಂದ ಅಲ್ವೇ ಅಲ್ಲ. ಹೋರಾಟಕ್ಕೆ, ದುಷ್ಟರ ಸಂಹಾರಕ್ಕೆ ಈ ಸುದರ್ಶನ ಇರ್ಲಿಕ್ಕೆ ಹೋಗಿ ನನಗೆ ಅವರನ್ನೆಲ್ಲ ಕೊಲ್ಲುವುದಕ್ಕೆ ಸುಲಭ ಆಯ್ತು ಬಿಟ್ರೆ ಮತ್ತೆ ನಾನೊಬ್ಬ ಹೋದ ನನ್ನ ಹತ್ರ ಎಂಥದ್ದು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಅವನೆಂತದ್ರಿಂದ ನೀವು? ಹೌದಪ್ಪ. ಹಾಗಾದ್ರೆ ಯಾಕೆ, ಹೇಗೆ? ಲಕ್ಷ್ಮಿ, ಗಂಭೀರವಾಗಿ ತಗೊಳ್ಳಿ. ಸರಿ ಅದಕ್ಕೆ ನಾನು ಗಂಭೀರ ಬಿಡ್ಲಿಲ್ಲ. ಈಗ ಚೆಲ್ಲಾಟ ಆಗುತ್ತಿರುವುದು ನಿಮ್ಮದು, ನನಗದು ತಲೆ ನಮಗಾಗ್ಲಿಲ್ಲ. ನಾವು ಗಂಭೀರ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುವ. ಏನು? ಸರಿಯಾಗಿ ಕೇಳು. ಹಿಂದೆ ಸೋಮಕಾಸುರನೆನ್ನುವಂತಹ ದೈತ್ಯನನ್ನ ಕೊಲ್ಲುವಂತಹ ಹೊತ್ತಿನಲ್ಲಿ ನಾನು ಮೀನಾಗಿ ಹೋದದ್ದು ಹೌದು. ಇವ ಹೇಳಿದನಲ್ಲ, ನಾನು ಮೀನಿನ ರೆಕ್ಕೆಯಾಗಿ ಸಹಕಾರಿಯಾಗಿದ್ದೆ ಎನ್ನುವ ಹಾಗೆ. ಹೌದು, ಇವನು ನನ್ನ ರೆಕ್ಕೆ. ವಾದಿಸುವುದಕ್ಕೆ ನಿನಗಿಲ್ಲ ಹಕ್ಕಿ. ಎಷ್ಟು ಬಂತು ಸೊಕ್ಕೆ, ಇನ್ನೂ ಉಂಟ ನಿನ್ನದು ಕೊಕ್ಕೆ. ನೀವು ನನಗೆ ಹೇಳ್ತೀರಾ? ಆಮೇಲೆ ನಿಮಗೆ ಒಂದು ಕಪ್ಪು ಚುಕ್ಕೆ. ಲಕ್ಷ್ಮಿ, ಎರಡನೇ ಅವತಾರ ಕೂರ್ಮ ಅವತಾರ. ಆವತ್ತು ನಾನು ಮಾಡಿದ ಕೂರ್ಮ ಹೇಗಿತ್ತೋ ಮಗನೇ. ಅಯ್ಯೋ, ಕಡದದ್ದು ಅಂತ ಹೇಳಿದ್ರೆ ಎಲ್ಲ ಚಿಪ್ಪು ನೋಡಿದ್ರು ಬಿಟ್ರೆ ಕೂರ್ಮನ ನೋಡ್ಲಿ. ಹೌದು, ಆವತ್ತು ಇವ ಆಗಿದ್ದ ಚಿಪ್ಪು. ಲಕ್ಷ್ಮಿ, ಅದನ್ನ ನೀನು ಒಪ್ಪುದೇ ಇಲ್ಲದೆ ಇದ್ರೆ ನಿನ್ನದ್ದು ತಪ್ಪು. ಸುದರ್ಶನ, ನೋಡಿ ಅವಳ ಮುಖ ಆಯಿತು ಕಪ್ಪು. ಈಗ ನಾನು ಹಾಕಿದೆ ಅವಳಿಗೆ ಸೊಪ್ಪು. ಮೂರನೇ ಅವತಾರ ವಾಮನ ವರಹ. ಹಿರಣ್ಯಾಕ್ಷನನ್ನ ಕೊಲ್ಲುವುದಕ್ಕಾಗಿ ನಾನು ಹೋದೆ ಶ್ವೇತವರಹನಾಗಿ. ಆವಾಗ ಈತನಾಗಿದ್ದ ದಾಡೆ, ಕಳೆಯಿತು ಲೋಕದ ಪೀಡೆ. ಒಪ್ಪುವುದಕ್ಕೇನು ಬಂತು ನಿನ್ನ ಕೇಡೆ? ಮತ್ತೆ ಮುಂದುವರಿಸಿದರೆ ನಾನು ಪೀಡೆ. ಸರಿ. ಆಮೇಲೆ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ ನರಸಿಂಹ ಅವತಾರವನ್ನು ತಾಳಿದವ. ನರಸಿಂಹನಾಗಿರುವಂತಹ ಹೊತ್ತಿನಲ್ಲಿ ಈತನಾಗಿದ್ದ ನನ್ನ ನಖ, ಹಾಗಾಗಿ ಲೋಕಕ್ಕಾಯಿತು ಸುಖ. ಸುದರ್ಶನ, ಇವಳ ಮುಖ ನೋಡ್ಲಿಕ್ಕಾಗುವುದಿಲ್ಲ ಇವಳು ಮುಖ, ಆದ್ದರಿಂದ ಏನಿಲ್ಲ ಸುಖ. ಒಟ್ಟು ಸೇರಿ ಮಾಡ್ತೀರಿ ನನಗೆ ದುಃಖ. ಲಕ್ಷ್ಮಿ, ಆಮೇಲೆ ಅವತಾರಿಯಾದದ್ದು ವಾಮನ. ವಾಮನನಾದಂತಹ ಹೊತ್ತಿನಲ್ಲಿ ಈತ ನನ್ನ ಪಾದ, ಆ ಬಲಿ ಹೋದ ಸುತಳಕ್ಕೆ. ಆಮೇಲೆ ಇನ್ನೂ ಉಂಟ ನಿನ್ನದು ವಾದ. ಹಾಗಾದ್ರೆ ಅವನೇ ಹೆಚ್ಚಿನವ. ಇವನೇ ಗೊತ್ತಾಯ್ತಲ್ಲ ಭೇದ. ಸುದರ್ಶನನಿಂದಲೇ ನಾನು ಬಿಟ್ಟರೆ ನನ್ನಿಂದ ಅವ ಅಲ್ವೇ ಅಲ್ಲ. ಸಂವರಿಸಿದ್ದು ಇವನೇ ಬಿಟ್ಟರೆ ನಾನು ಅಲ್ವೇ ಅಲ್ಲ. ನೀನು ಹೆದರ್ಕೊಡ್ಬೇಡವಾ, ನಾನಿಂದ ನಿನ್ನ ಜೊತೆಯಲ್ಲಿ. ಇಷ್ಟು ಅವಳಿಗೆ ನೆನಪಿರ್ಲಿ, ಸ್ವಲ್ಪ ನೆನಪಿಸ್ತಾ ಇಲ್ಲ ಆವಾಗ. ನನಗೆ ಅವಮಾನವಾಯಿತು ಎನ್ನುವ ಹಾಗೆ ನಾನು ದುಃಖಿಸುತ್ತಾ ಇಲ್ಲ. ನನಗದು ಖಂಡಿತ ಇಲ್ಲ. ಇದೇನು ಮಕ್ಕಳಾಟಿಕೆ ಅಂತ ನಾನು ಎಣಿಸುತ್ತಾ ಇರುವಂಥದ್ದು.
ನಮ್ಮದು ಈ ವೈಕುಂಠ ಲೋಕ ಇದು ಇಲ್ಲಿ ಸತ್ವಗುಣವೇ ತುಂಬಿಕೊಂಡಿರುವಂಥದ್ದು. ನಿಮ್ಮ ಕೈಯಲ್ಲಿರುವಂತಹ ಸುದರ್ಶನ ಈ ಹೊತ್ತಿಗೆ ರಾಜಸ ಗುಣ ಭರಿತನಾಗಿದ್ದಾನೆ. ಅಷ್ಟು ಅಹಂಕಾರಿಯಾಗಿದ್ದಾನೆ ಎಂದು ಸಾಮಾನ್ಯರಿಗೆ ಅರ್ಥವಾಗುತ್ತದೆ. ಲೋಕವನ್ನು ನಡೆಸುವಂತಹ ನಿಮಗರ್ಥವಾಗುತ್ತಾ ಇಲ್ವೇ ಹೇಳಿ? ಅಲ್ಲದಿದ್ದರೆ ನಾನು ಹಾಗೆ ಮಾಡಿದ್ದೇನೆ, ನಾನಲ್ಲಿ ಸೇರಿಕೊಂಡಿದ್ದೇನೆ, ಇಲ್ಲಿ ಸೇರಿಕೊಂಡಿದ್ದೇನೆ ಎನ್ನುವ ಹಾಗೆ ಮಾಡುತ್ತಾ ಇದ್ದಾನೆ. ವಿಮರ್ಶಿಸುವುದಕ್ಕೆ ಹೋದ್ರೆ ಮತ್ತಷ್ಟು ಸಿಟ್ಟು ಬಂದುಕೊಂಡು ಇನ್ನಷ್ಟು ಹೇಳಿಯಾನೆ ಹೊರತು ಸತ್ಯ ದರ್ಶನ ಅವನಿಗೆ ಆಗ್ಲಿಕ್ಕಿಲ್ಲ. ಮತ್ಸ್ಯದ ರೆಕ್ಕೆಯಲ್ಲಿ ನಾನಿದ್ದೆ ಅಂತ ಹೇಳ್ತಾನೆ. ರೆಕ್ಕೆ ಇಲ್ಲದೆ ಇದ್ರೆ ಅದು ಮತ್ಸ್ಯ ಅಂತ ಆಗುವುದಿಲ್ಲ, ಪೂರ್ಣ ಅಂತ ಆಗುವುದಿಲ್ಲ. ಮತ್ತೆ ಕೂರ್ಮಕ್ಕೆ ಚಿಪ್ಪಿಲ್ಲದೆ ಇದ್ರೆ ಅದು ಪರಿಪೂರ್ಣ ಅಂತ ಅನ್ನಿಸುವುದಿಲ್ಲ. ಹಾಗಾದ್ರೆ ಪರಿಪೂರ್ಣವಾದಂತಹ ಗೋವಿಂದನಾದಂತಹ ನೀವು ಮಾಡಿರುವಂತಹ ಅವತಾರ ಅಷ್ಟು ಪರಿಪೂರ್ಣವಾದದ್ದು. ಹಾಗಾದ್ರೆ ಪ್ರತಿಯೊಂದರಲ್ಲಿ ತನ್ನನ್ನು ತಾನು ಆರೋಪಿಸಿಕೊಳ್ಳುತ್ತಾ ಅಹಂಕಾರ ಪ್ರವರ್ತನಾಗಿದ್ದಾನೆ ಈ ಸುದರ್ಶನ. ನೀವು ಅದನ್ನು ಬೆಂಬಲಿಸ್ತಾ ಇದ್ದೀರಲ್ಲ, ನನಗೆ ಇದೇನು ಅಂತ ಗೊತ್ತಾಗುತ್ತಾ ಇಲ್ಲ. ಏನು ಅಂಬುಜಾನನಗಿಂದ ಈತನ ಅಂಬುಜಾನನಗಿಂದ ಈತನ ಜಂಬವನು ಭೇದಿಸುವ ಹೊತ್ತು ಈತನ ಜಂಬವನು ಭೇದಿಸುವ ಹೊತ್ತಾರಂಭವಾದುದು. ಜಂಬವನು ಭೇದಿಸುವ ಹೊತ್ತಾರಂಭವಾದುದು. ಬೇಸರಿಸದಿರು ಮನದೊಳಿದಕ್ಕಾಗಿ ಆರಂಭವಾದುದು. ಬೇಸರಿಸದಿರು ಬೇಸರಿಸದಿರು ಮನದೊಳಗೆ ಇದಕ್ಕಾಗಿ ಪ್ರಭು, ನೋವಾಯ್ತೇನೆ ಮನಸ್ಸಿಗೆ. ಹಾಗಲ್ಲ, ನನಗಿಲ್ಲಿ ಮತ್ತಷ್ಟು ಸಮಸ್ಯೆಯೇ ಆಗುತ್ತಾ ಇದೆ. ಇದು ಸುದರ್ಶನನ ಅಹಂಕಾರದ ಪರಮಾವಧಿ. ಇದು ಬೇಕಪ್ಪ ಅಹಂಕಾರ. ಪ್ರತಿಯೊಬ್ಬರಲ್ಲಿಯೂ ಅಹಂಕಾರ ಇದ್ದೇ ಇರುತ್ತದೆ. ಕೇವಲ ಅದು ಅಲಂಕಾರದ ಮಾತು. ಅದುವೇ ದುರಂಕಾರ ಆಗುತ್ತದೆ ಅಂತಾದ್ರೆ ಅವನವನೊತ್ತಿಗೆ ಅವನೇ ಕಾರಣಕರ್ತನಾಗುತ್ತಾನೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲವೇ ಇಲ್ಲ. ಹಾಗಾದ್ರೆ ಅವನು ಅಷ್ಟು ಅವನತಿಯನ್ನು ಹೊಂದುವಷ್ಟು ಅಹಂಕಾರ ಪ್ರವರ್ತನಾಗಿದ್ದಾನೆ ಅಂತಾದ್ರೆ ಅಂತವನನ್ನು ಮತ್ತೆ ಇಲ್ಲಿ ಇರಿಸಿಕೊಳ್ಳುವ ಅವಶ್ಯಕತೆ ಏನು? ಈ ಹಿಂದೆ ಜಯ ವಿಜಯರು ಅಹಂಕಾರ ಶಾಲಿಗಳಾದ್ದರಿಂದಲೇ ಅವರಿಗೆ ಶಾಪ ಬಂದದ್ದು, ಭೂಲೋಕದಲ್ಲಿ ಹೋಗಿದ್ದಾರೆ ಅವರು. ಆದ್ರಿಂದಲೇ ನೀವು ಕೆಲವಷ್ಟು ಅವತರಣಗಳನ್ನು ಮಾಡುತ್ತಾ ಇದ್ದೀರಿ. ಹಾಗಾದ್ರೆ ನೀವು ಇಷ್ಟ ಅಹಂಕಾರಿಯಾದದ್ದು ಯಾಕೆ? ಲಕ್ಷ್ಮಿ ತಾನೇ ಅಲ್ಲ, ನನ್ನಿಂದಲೇ ಆಯ್ತು ಎನ್ನುವುದಾಗಿ ಹೀಗೆ ಹೇಳುತ್ತಾ ಇದ್ದಾನೆ. ಅವನ ಸಮಾಧಾನಕ್ಕಾಗಿ ನಾನು ಒಪ್ಪಿದ್ದೇನೆ ಬಿಟ್ರೆ ಸತ್ಯ ಸಂಗತಿ ನೀನು ಹಾಗೂ ಲೋಕಕ್ಕೂ ತಿಳಿದಿದೆ ತಾನೆ. ಈಗ ಎಲ್ಲವೂ ಮಾಡುವುದು ನಾನು ಅಂತ ಹೇಳ್ತಾನೆ. ದಡಿಗನೊಬ್ಬ ಬಡಿಗೆಯನ್ನು ಹಿಡಿದು ಒಬ್ಬಾತನನ್ನು ಬಡಿದುಕೊಳ್ಳುತ್ತಾನೆ. ಶಿಕ್ಷೆಯಾಗುವುದಿದ್ರೆ ಅಥವಾ ಏನಾದ್ರೂ ಕೆಟ್ಟ ಹೆಸರು ಒಳ್ಳೆಯ ಹೆಸರು ಬರುವುದಿದ್ರೆ ಹೊಡೆದುಕೊಂಡಂತ ವ್ಯಕ್ತಿಗೆ ಬರುತ್ತದೆ ಹೊರತು ಆ ಬಡಿಗೆಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಹೆಸರು ಇಲ್ಲ. ಕೇವಲ ಒಂದು ಸಾಧನ ಉಪಾಧಿಯಾಗಿ ಮಾತ್ರ ಇರುತ್ತದೆ. ಈಗ ಉಪಾಧಿಯೇ ನಾನು ಮಹತ್ವ ಅಂತ ಹೇಳ್ತಾ ಇದ್ದಾನಲ್ಲ. ಹೌದು, ಇವ ಒಬ್ಬ ಬಡಿಗೆ ಅಷ್ಟೇ. ಎಲ್ಲವೂ ಆಗುವುದು ನನ್ನಿಂದಲೇ. ಅದು ಇವನಿಗೆ ಅರ್ಥ ಆಗುವುದಿಲ್ಲ. ವ್ಯಕ್ತಿ ಸಣ್ಣ ಸಣ್ಣದನ್ನೇ ಗಳಿಸುತ್ತಾ ಹೋದ ಹಾಗೆ, ವ್ಯಕ್ತಿತ್ವ ಏರಿದ ಹಾಗೆ ಅವನ ಅಹಂಕಾರವೂ ಏರುತ್ತಾ ಹೋಗುತ್ತದೆ. ಹಾಗಂತ ಒಂದೇ ಸವನ ಅಹಂಕಾರವನ್ನು ಇಳಿಸುವುದು ಅಲ್ಲ. ಅವನ ಅಹಂಕಾರದ ಪ್ರಮಾಣ ಎನ್ನುವುದು ಏರುತ್ತಾ ಹೋಗಿ ಆವಾಗ ಇಳಿಸುವುದಕ್ಕೂ ನಮಗೆ ಅನುಕೂಲವಾಗುತ್ತದೆ. ಆದ್ದರಿಂದ ಆತ ಮಾತಾಡುವ ಹೊತ್ತಿನಲ್ಲಿ ನಾನು ಸುಮ್ಮನೆ ಇದ್ದೆ. ನಾನು ಉತ್ತರಿಸಿದ್ದು ಹೌದಂತಾದ್ರೆ ಅವನಿಗೂ ನನಗೆ ವ್ಯತ್ಯಾಸ ಏನಿರ್ತದೆ ಹೇಳು. ಆದ್ರೆ ನೀನು ಮಾತ್ರ ಉತ್ತರ ಕೊಡ್ತಾ ಇದ್ದಿ. ಹಾಗಾದ್ರೆ ನಿಮ್ಮ ಪ್ರವೀಣತೆಯನ್ನು ಮೂರು ಲೋಕದಲ್ಲಿ ಇದ್ದವರು ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ನಾನು ಪ್ರಥಮವೇ ಹೇಳಿದ್ದೆ. ಹಾಗಾದ್ರೆ ಮುಂದೇನೋ ಆಗುವುದಕ್ಕೆ ಇದು ಹೀಗಾಗುತ್ತಾ ಇರುವುದು. ಹೌದು, ಆದ್ರೆ ಅದನ್ನು ಕೆಣಕುವುದಕ್ಕೆ ಹೋಗುವುದಿಲ್ಲ. ಏನಾಗಬಹುದು ಎನ್ನುವುದಾಗಿ ಊಹಿಸುವುದಕ್ಕೆ ಸಾಧ್ಯ ಉಂಟು. ಕೆಲಸ ಮಾಡಿ, ಆಗುವುದನ್ನು ನೋಡಿಯೇ ನಾವು ನಿರೀಕ್ಷಿಸೋಣ.